ಒಂದ್ ಎಷ್ಟು ಸಮಾಧಾನ ಅಂದ್ರೆ ನಾನು ಅದೇ ಎಲ್ರಿಗೂನು ಅವ್ರು ಹೇಳಕ್ ಮುಂಚೆ ಎಲ್ಲಾ ಮಾಡ್ಬಿಡ್ತಿದ್ದೆ. ಅವ್ರು ಮಾಡ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಇವಾಗ ನಾನು ನನ್ನ ಬಗ್ಗೆ ನಾನ್ ಗಮನ ಕೊಟ್ಕೊಂಡು ನನ್ನ ಬಗ್ಗೆ ನಾನು ಗಮನ ಕೊಟ್ಕೊಂಡು ಫುಲ್ ಡೇ ನನ್ನ ಬಗ್ಗೆ ನಾನು ಗಮನ ಕೊಡ್ತಿದ್ದೀನಿ. ನನಗೆ ನನ್ನ ಹೆಲ್ತ್ ಬಗ್ಗೆ ಫುಲ್ ನನ್ನ ಬಗ್ಗೆ ಟೈಮು ನನಗೆ ಕೊಡ್ತಿರೋದು. ಆ ತರ ಮನ್ಸು ಬಂದ್ಬಿಟ್ಟಿದೆ ಇವಾಗ. ಯಾರಿಗ್ ಬೇಕು ಅವ್ರು ಕೇಳ್ದಾಗ ಅವ್ರಿಗೆ ಮಾಡ್ಕೊಡ್ಬೇಕು, ನಾನೇ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡ್ಬಾರ್ದು. ಆ ತರ ಎಷ್ಟೊಂದು ಬದಲಾವಣೆ ಆಗಿದೆ ಅಂದ್ರೆ ನಂಗೆ ಖುಷಿ ಆಗುತ್ತೆ. ಫುಲ್ ಡೇ ಅಲ್ಲಿ ಮುಕ್ಕಾಲ್ ಭಾಗ ನನಗೋಸ್ಕರನೇ ಟೈಮ್ ಕೊಟ್ಕೊತಾ ಇದೀನಿ. ನಾನು ಯೋಗ ಇರ್ಬೋದು, ನನ್ನ ಧ್ಯಾನ ಇರ್ಬೋದು, ಮತ್ತೆ ನನ್ನ ಬುಕ್ಸ್ಗಳು ಇರೋದಿರ್ಬೋದು. ಆಮೇಲೆ ಫುಲ್ ಡೇ ನನಗೋಸ್ಕರ ಆಕ್ಟಿವ್ ಆಗಿದ್ದೀನಿ. ಒಂಥರ ತುಂಬಾ ಖುಷಿ ಆಗುತ್ತೆ ಅಮ್ಮ. ನಂಗೆ ನಿಮ್ ಕ್ಲಾಸ್ ಇದು ಮುದ್ರಾ ಕ್ಲಾಸಿಂದ ನಾನು ನಿಮ್ಗೆ ಕನೆಕ್ಟ್ ಆಗಿ, ಅದಕ್ಕೆ ಮುಂಚೆ ನಿಮ್ ಮಗನ್ ಬರ್ತ್ಡೇ ದಿವಸ ಕನೆಕ್ಟ್ ಆಗಿತ್ತು. ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ನಿಮ್ದ ಮತ್ತೆ ನನ್ಗೆ ವಿಷನ್ಸ್ ಲೈಟ್ ಆಗಿ ಕಾಣಕ್ ಶುರು ಆಗಿದೆ. ನಿಮ್ದಂತೂ ಫಸ್ಟೇ ನಿಮ್ಮದ್ ಬಂದ್ಬಿಡುತ್ತೆ ನಂಗೆ, ಅಂದ್ರೆ ಮುಖ ಗೊತ್ತಾಗ್ಬಿಡುತ್ತೆ. ಫುಲ್ ಕ್ಲಿಯರ್ ಆಗಿ ಕಾಣಲ್ಲ, ಎಲ್ಲಾ ಶಾಡೋ ತರ ಕಾಣಕ್ ಶುರು ಆಗಿದೆ. ಮತ್ತೆ ಧ್ಯಾನಕ್ಕೆ ಕೂತ್ಕೋಬೇಕು, ಯಾವಾಗ್ಲೂ ಧ್ಯಾನದ ಕಡೆನೆ ಗಮನ. ಎಲ್ಲಿ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೂ ಮನ್ಸಾಗಲ್ಲ. ಸೈಲೆಂಟ್, ತುಂಬಾ ಸೈಲೆಂಟ್, ಯಾರ ಜೊತೆ ಮಾತಾಡಕ್ಕೂ ಇಷ್ಟ ಆಗಲ್ಲ. ಒಂದ್ ವಿಷಯಗಳು ಬೇಡದೇ ಇರೋದ್ರ ಕಡೆ ಗಮನ ಕೊಡಕ್ ಆಗ್ತೀನಿ. ಯಾರು ಹೇಳಕ್ ಬಂದ್ರೆ ನಂಗೆ ಅವಶ್ಯಕತೆ ಇಲ್ಲ ಅಂತ ಅದನ್ನ ಇಗ್ನೋರ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳಕ್ಕೆ ಹೋಗಲ್ಲ. ಎಷ್ಟು ಸೈಲೆಂಟ್ ಆಗಿರ್ಬೇಕು ಅನಿಸ್ತಿದೆ ಅಂದ್ರೆ ಫುಲ್ ಸೈಲೆಂಟ್ ಆಗಿರ್ಬೇಕು ಅನ್ಸ್ಬಿಟ್ಟಿದೆ ಅಮ್ಮ. ಮೌನ ಮೌನ ಮೌನ. ನನ್ಗದು ಭಯನೂ ಆಯ್ತು, ಇದೇನ್ ನನ್ಗೆ ಈ ತರ ಆಗ್ತಿದೆಯಲ್ಲ. ಎಲ್ಲಿ ಹೋಗಕ್ಕೂ ಮನ್ಸಾಗ್ತಿಲ್ಲ. ಯಾರಾದ್ರು ಹತ್ರದ ಫಂಕ್ಷನ್ ಇದ್ರು ನಾನು ಬರಲ್ಲ ಅಂತೀನಿ, ಹೋಗಕ್ಕೆ ಮನ್ಸಾಗ್ತಿಲ್ಲ. ತುಂಬಾ ಒಬ್ಳೆ ಇರ್ಬೇಕು, ಸೈಲೆಂಟ್ ಆಗಿರ್ಬೇಕು. ಇದು ನಾನು ನಿಮ್ಮನ್ ಕೇಳ್ಬೇಕು, ಯಾಕೆ ಹೀಗಾಗ್ತಿದೆ? ಇದು ಒಳ್ಳೇದೇನೆ, ಏನು ಯೋಚನೆ ಮಾಡ್ಬೇಡ್ರಿ. ಇನ್ನೇನು ಹೈಯರ್ ಅಡ್ವಾನ್ಸ್ಡ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ನಿಮ್ಮನ್ನ ಮಾಸ್ಟರ್ಸ್, ಅದು ನಡೆಯುತ್ತೆ. ಬಟ್ ಯಾವ್ದಾದ್ರು ಫಂಕ್ಷನ್ ಎಂಜಾಯ್ ಮಾಡ್ಬೇಕು ಅಂತ ಅನ್ನೋದನ್ನ ಕಡೆಗೆ ಹೋಗ್ಬಿಟ್ಟು ಎಲ್ಲಾದ್ರೂ ಮಾತಾಡ್ಸ್ಕೊಂಡು ಬನ್ನಿ. ಅವ್ ಬೇರೆ ವಿಷಯಗಳನ್ನ ಕೇಳಕ್ ಹೋಗ್ಬೇಡ್ರಿ, ಬಟ್ ಯು ಎಂಜಾಯ್ ಯುವರ್ ಸೆಲ್ಫ್, ಆಯ್ತಾ? ಬಂದು ಬಟ್ ಮೌನವಾಗಿರ್ಬೇಕು ಅಂದಾಗ ಮೌನವಾಗಿರ್ಬೇಡಿ. ಹೌದು, ಸಾಕಷ್ಟು ಮಾಡಿದ್ದೀನಿ ಎಲ್ಲ ಹೆಂಗಸ್ರು